ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಥಾಲೇಖಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹಿಂದೆ ನಾನು ಐತಿಹಾಸಿಕ ಹಾಗೂ ಕಾಲ್ಪನಿಕ ಕಥೆಯಾದಂಥ ಬನವಾಸಿ ಕಥೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತು ನಾನು ನಿಮಗೆ ಹೊಸ ಕಥೆಯೊಂದಿಗೆ, ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಸ್ನೇಹಿತರೆ, ಇವತ್ತು ನಾನು ಹೊಸ ಕಥೆಯಾದಂತಹ ಇಷ್ಟ ಮತ್ತು ಪ್ರೀತಿ ಎನ್ನುವಂಥ ಕಥೆಯ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ಈ ಕಥೆ ತುಂಬ ಚೆನ್ನಾಗಿದೆ. ಸ್ನೇಹಿತರೆ, ಈ ಪ್ರೀತಿ ಬಗ್ಗೆ ಇದು ತುಂಬ ಒಂದು ವಿಶೇಷವಾದಂಥ ಒಂದು ಸಂಗತಿಯನ್ನು, ವಿಷಯವನ್ನು ಇದು ಹೊಂದಿದೆ. ಸ್ನೇಹಿತರೆ, ಇದು ಈ ಕಥೆಯನ್ನು ನಾವು ಕೇಳ್ತಾ ವಿಡಿಯೋನ ನೋಡ್ತಾ ಒಂದು ರೀತಿ ಸಿನಿಮಾನೇ, ಒಂದು ಪ್ರೀತಿಯ ಬಗ್ಗೆ ಇರುವಂತಹ ಸಿನಿಮಾವೇ ನಮ್ಮ ಕಣ್ಣ ಮುಂದೆ ಬಂದಾಗುತ್ತೆ. ಸ್ನೇಹಿತರೆ, ಇದು ತುಂಬ ಚೆನ್ನಾಗಿದೆ. ಸ್ನೇಹಿತರೆ, ದಯವಿಟ್ಟು ಈ ಕೊನೆವರೆಗೂ ವಿಡಿಯೋವನ್ನು ನೋಡಿ, ಹಾಗೆಯೇ ಈ ಕಥೆಯನ್ನು ಪೂರ್ಣ ನೀವು ಕೇಳಿ. ಸ್ನೇಹಿತರೆ, ಪ್ರೀತಿ ಎನ್ನುವಂಥ ಪದ 2 ಅಕ್ಷರದ ಒಂದು ಚಿಕ್ಕ ಪದ. ಆದರೆ ಈ ಪ್ರೀತಿ ಬಗ್ಗೆ ನಾವು ತಿಳ್ಕೊಳ್ಬೇಕಂದ್ರೆ ತುಂಬ ವಿಶಾಲವಾದಂಥ ಅರ್ಥ ಪದ. ಸ್ನೇಹಿತರೆ, ಇದು ಈ ಪ್ರೀತಿ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ನಾವು ಪ್ರೀತಿಯಲ್ಲಿ ಇಳಿಬೇಕಂದ್ರೆ ಸ್ನೇಹಿತರೆ, ಬರೀ ಹುಡುಗ ಹುಡುಗಿ ಇಷ್ಟಪಡುವಂಥದ್ದು ಪ್ರೀತಿ ಅಲ್ಲ. ಸ್ನೇಹಿತರೆ, ಒಬ್ಬ ತಂದೆ ಮಗನನ್ನು ಪ್ರೀತಿಸುವಂಥದ್ದು, ಹಾಗೆಯೇ ಒಬ್ಬ ಮಗ ತಾಯಿಯನ್ನು ಪ್ರೀತಿಸುವಂಥದ್ದಾಗಿರ್ಬೋದು, ಅಥವಾ ಅಕ್ಕ ತಮ್ಮನನ್ನು ಪ್ರೀತಿಸುವಂಥದ್ದು, ಅಥವಾ ತಂಗಿ ಅಣ್ಣನನ್ನು ಪ್ರೀತಿಸುವಂಥದ್ದು, ಇದೆಲ್ಲದೂ ಕೂಡ ಸ್ನೇಹಿತರೆ ಪ್ರೀತಿ ಅಂತ ಆಗುತ್ತೆ. ಸ್ನೇಹಿತರೆ, ನಾವು ಪ್ರೀತಿ ಅಂದ ತಕ್ಷಣ ಒಂದು ಹುಡುಗ ಹುಡುಗಿ ಮಧ್ಯೆ ಇರುವಂಥ ಆಕರ್ಷಣೆಯನ್ನು ನಾವು ಪ್ರೀತಿ ಅಂತ ಕರಿತೀವಿ. ಅದು ತಪ್ಪು. ಸ್ನೇಹಿತರೆ, ಇದೇನಿದೆ ಅಂದರೆ ಪ್ರೀತಿ ಅನ್ನುವಂಥದ್ದು ಬರೀ ಒಂದು ಹುಡುಗ ಹುಡುಗಿಗೆ ಮಾತ್ರ ಸೀಮಿತ ಅಂದ್ಕೊಂಡ್ಬಿಟ್ಟಿದ್ವಿ. ಆದರೆ ತಂದೆ ತಾಯಿ ಆಗಿರ್ಬೋದು, ಅಥವಾ ಮಕ್ಕಳ ಮಧ್ಯೆ ಆಗಿ ನಡೆಯುವಂಥದ್ದಾಗಿರ್ಬೋದು, ಇದನ್ನು ನಾವು ಪ್ರೀತಿ ಅಂತ ಕರಿತೀವಿ. ಸ್ನೇಹಿತರೆ, ಈಗ ನಾನು ಈ ಇಷ್ಟ ಮತ್ತು ಪ್ರೀತಿ ಎನ್ನುವಂಥ ಕಥೆಯ ಬಗ್ಗೆ ಇದು ಹೊಸ ಕಥೆ. ಸ್ನೇಹಿತರೆ, 2013ರಲ್ಲಿ ಬರೆದಂಥ ಕಥೆ. ಈ ಕಥೆಯನ್ನು ನಾನು ನಿಮ್ಮ ಮುಂದೆ ಇವತ್ತು ಪ್ರಸ್ತುತಪಡಿಸಿದ್ದೇನೆ. ಸ್ನೇಹಿತರೆ, ಈ ಕಥೆ ತುಂಬ ಚೆನ್ನಾಗಿದೆ. ಸ್ನೇಹಿತರೆ, ದಯವಿಟ್ಟು ಈ ಕಥೆಯನ್ನು ನೀವು ಸಂಪೂರ್ಣವಾಗಿ ಕೇಳಿದರೆ ಅರ್ಥ ಆಗುತ್ತೆ. ಹೊಸಬರಿಗೆ ನೀವು ಬೆಂಬಲ ನೀಡಬೇಕು. ಸ್ನೇಹಿತರೆ, ಬನ್ನಿ ಈ ಕಥೆಯ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೇನೆ. ಈ ಕಥೆಯನ್ನು ಪ್ರಾರಂಭ ಮಾಡುವಂಥ ಮುನ್ನ ಒಂದು ಚಿಕ್ಕ ಕವನವನ್ನು ಹೇಳ್ತೇನೆ. ಸ್ನೇಹಿತರೆ, ಕವನವನ್ನು ಹೇಳುವುದರ ಮೂಲಕ ನಾನು ಈ ಕಥೆಯನ್ನು ಪ್ರಾರಂಭ ಮಾಡ್ತೇನೆ. ಪ್ರೀತಿಸಿದವನಿಗೆ ಪ್ರೀತಿಯೇ ಜೀವಾಳ. ಈಗ ಒಂದು ಚಿಕ್ಕ ಕವನವನ್ನು ಹೇಳ್ತೇನೆ. ಸ್ನೇಹಿತರೆ, ಅದರ ಮೂಲಕ ನಾನು ಈ ಕಥೆಯನ್ನು ಪ್ರಾರಂಭ ಮಾಡ್ತೇನೆ. ವಿದ್ಯಾವಂತನಿಗೆ ವಿದ್ಯೆಯೇ ದೊಡ್ಡದು, ಜಿಪಣನಿಗೆ ಹಣವೇ ದೊಡ್ಡದು, ಹಾಗೆಯೇ ಪ್ರೀತಿಸಿದವನಿಗೆ ಪ್ರೀತಿಯೇ ಬಹು ದೊಡ್ಡದು. ಸ್ನೇಹಿತರೆ, ಈಗ ನಾವು ಕಥೆಗೆ ಬರೋಣ. ಸ್ನೇಹಿತರೆ, ಈ ಕಥೆಯಲ್ಲಿ ಒಬ್ಬ ನಾಯಕ, ಇಬ್ಬರು ನಾಯಕಿಯರಿರ್ತಾರೆ. ಸ್ನೇಹಿತರೆ, ಈ ಕಥೆಯಲ್ಲಿ ಈಗ ಮೊದಲನೇದಾಗಿ ಇಬ್ಬರು ನಾಯಕರಿರ್ತಾರೆ. ಸ್ನೇಹಿತರೆ, ನಾಯಕಿಯರು ಅಂದರೆ ಹೀರೋಯಿನ್ಗಳು ಇರ್ತಾರೆ. ನನ್ನ ಪ್ರತಿ ಕಥೆಯಲ್ಲೂ ಕೂಡ ಒಂದು ಹುಡುಗ ಹುಡುಗಿ ಇರ್ತಾ ಇದ್ರು. ಇದರಲ್ಲಿ ಇಬ್ಬರು ಹುಡುಗರು, ಒಬ್ಬ ಹುಡುಗ ಇರ್ತಾನೆ. ಸ್ನೇಹಿತರೆ, ಇದು ನಾನು ಸ್ವಂತವಾಗಿ ಬರೆದಂಥ ಕಥೆ. ನಾನು ಈ ನಮ್ಮ ಚಾನಲ್ನಲ್ಲಿ ಹೇಳುವಂಥ ಎಲ್ಲ ಕಥೆಗಳು ಕೂಡ ನಾನು ಸ್ವಂತವಾಗಿ ಹೇಳುವಂಥ ಕಥೆ, ಸ್ವಂತವಾಗಿ ಬರೆದಂಥ ಕಥೆ. ಸ್ನೇಹಿತರೆ, ನಾನು ಇದುವರೆಗೂ ಯಾವ ಕಥೆಯನ್ನು ಕೂಡ ನಾನು ಕಾಪಿ ಮಾಡಿಲ್ಲ. ಸ್ನೇಹಿತರೆ, ಬನ್ನಿ ಈ ಕಥೆ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೇನೆ. ಈಗ ಇಬ್ಬರು ದೇವಸ್ಥಾನಕ್ಕೆ ಹೋಗ್ತಾರೆ. ಸ್ನೇಹಿತರೆ, ಅಂಜಲಿ ಹಾಗೂ ಆನಂದ್ ಅಂತೇಳಿ. ಈ ಕಥೆಯ ನಾಯಕ ಹಾಗೂ ಮೊದಲನೇ ನಾಯಕಿ ಹೆಸರು ಅಂಜಲಿ ಹಾಗೂ ಆನಂದ್ ಅಂತೇಳಿ. ಇಬ್ಬರು ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರಿಗೆ ಕೈ ಮುಗಿತಾರೆ. ದೇವ್ರಿಗೆ ಕೈ ಮುಗಿದ್ಬಿಟ್ಟು ಅಂಜಲಿಗೆ ಹಣೆಗೆ ಕುಂಕುಮ ಇಡ್ತಾನೆ ಆನಂದ್. ಕುಂಕುಮ ಇಟ್ಬಿಟ್ಟು ಕೈ ಮುಗಿತಾರೆ. ಕೈ ಮುಗಿದು ಅಲ್ಲಿಂದ ಹೊರಡ್ತಾರೆ. ಸ್ನೇಹಿತರೆ, ಇಬ್ರು ಬೈಕಲ್ಲಿ ಹೋಗ್ತಾ ಮನೆಗೆ ಬಿಡ್ತಾನೆ ಅಂಜಲಿನ. ಮನೆಗೆ ಬಿಟ್ಬಿಟ್ಟು ಅಲ್ಲಿಂದ ಇವನು ಒಬ್ಬನೇ ಹೋಗ್ತಾ ಇರ್ತಾನೆ. ಆನಂದ್ ಹೋಗ್ತಾ ಇರ್ತಾನೆ. ಒಂದು ಸ್ವಲ್ಪ ದೂರ ಹೋಗ್ತಾನೆ. ಸ್ನೇಹಿತರೆ, ರಾತ್ರಿ ಹೊತ್ತು ಸುಮಾರು 10 ಗಂಟೆ ಟೈಮ್ ಆಗಿರುತ್ತೆ. ಅವ್ರ ರಸ್ತೆಯಲ್ಲಿ ಯಾರೂ ಇರೋದಿಲ್ಲ. ಹೋಗ್ತಾ ಒಂದು ಫೋನ್ ಬರುತ್ತೆ. ಬೈಕ್ನ ಸೈಡ್ಗೆ ಹಾಕ್ಬಿಟ್ಟು ಫೋನ್ ಯಾರ್ದಂತ ನೋಡ್ತಾನೆ. ಅಂಜಲಿನೇ ಫೋನ್ ಮಾಡಿರ್ತಾಳೆ ಫೋನನ್ನು. ಇದಕ್ಕೆ ಏನು ಅಂಜಲಿ ಅಂತ ಕೇಳ್ತಾನೆ. ಎಲ್ಲಿ ಹೋಗ್ತಾ ಇದೆಯಾ ಅಂತ ಕೇಳ್ತಾಳೆ. ಆಗ ಇವನು ಹೇಳ್ತಾನೆ, ಒಂದು ರೋಡ್ ಹತ್ರ ಹೋಗ್ತಾ ಇದ್ದೀನಿ, ನಾನು ಸ್ವಲ್ಪ ದೂರ ಇದೆ ಮನೆ, ನಾನು ತಲುಪಿ ಆದಮೇಲೆ ನಿನಗೆ ನಾನು ಫೋನ್ ಮಾಡಿ ತಿಳಿಸ್ತೀನಿ ಅಂತ ಆನಂದ್ ಹೇಳ್ತಾನೆ. ಸರಿ ಅಂತೇಳಿ, ಯಾಕೆ ಮಾಡಿದೆ ಅಂತ ಕೇಳ್ತಾನೆ ಇವನು. ಇಲ್ಲ, ಸುಮ್ಮನೆ ಮಾಡಿದೆ ಅಂತೇಳಿ ಅಂಜಲಿ ಹೇಳ್ತಾನೆ. ಸರಿ ಅಂತ ಫೋನ್ ಕಟ್ ಮಾಡಿಬಿಟ್ಟು ಬೈಕಲ್ಲಿ ಹೋಗ್ತಾ ಇರ್ತಾನೆ. ಸ್ವಲ್ಪ ದೂರ ಹೋಗ್ತಾನೆ. ಅಲ್ಲಿ ರಸ್ತೆಗೆ ಕಲ್ಲುಗಳು ಅಡ್ಡ ಇಕ್ಕಿರ್ತಾರೆ. ನೀವು ಬೈಕ್ ನಿಲ್ಲಿಸ್ಬಿಟ್ಟು ಏನು ಹಿಂಗೆ ಕಲ್ಲು ಅಡ್ಡಿಕ್ಕಿದ್ದಾರೆ ಅಂತೇಳಿ ನಿಧಾನವಾಗಿ ಹಿಡಿದು ಕಲ್ಲನ್ನು ಸರಿಸ್ತಾನೆ. ಕಲ್ಲನ್ನು ಸರಿಸಿ ಮತ್ತೆ ಬೈಕ್ ಹತ್ರ ಬರ್ತಾನೆ, ಸ್ಟಾರ್ಟ್ ಮಾಡೋಣ ಅಂತೇಳಿ. ಇದ್ದಕ್ಕಿದ್ದಂಗೆ ಓಡಿ ಬಂದ್ಬಿಟ್ಟು ಒಂದು ಹುಡುಗಿ ಅವನನ್ನು ಚಾಕು ತಗೊಂಡು ಚುಚ್ಚಿಬಿಡ್ತಾಳೆ. ಸ್ನೇಹಿತರೆ, ಚಾಕು ತಗೊಂಡು ಚುಚ್ಚಿಬಿಡ್ತಾಳೆ. ಅವನು ಇದ್ದಕ್ಕಿದ್ದಂಗೆ ಹಿಂದ್ಗಡೆ ಬಿದ್ದುಬಿಡ್ತಾನೆ. ಬಿದ್ದು ಮೇಲ್ಗಡೆ ಎದ್ಬಿಡ್ತಾನೆ. ಎದ್ರೂ ಕೂಡ ಅವಳನ್ನು ಎದ್ದು ಚಾಕು ಚುಚ್ಚಿದವಳನ್ನು ದೂಕ್ತಾನೆ.
ದೂಕಿರು ಮತ್ತೆ ಎದ್ದು ಬಂದ್ಬಿಟ್ಟು ಇನ್ನೊಂದ್ಸಲ ಚಾಕು ಚುಚ್ಚಿ ಜೋರಾಗಿ ನಗಕ್ಕೆ ಶುರು ಮಾಡ್ತಾಳೆ. ನೋಡೋಕೆ ತುಂಬ ಸುಂದರವಾಗಿರುತ್ತೆ. ಅಲ್ಲೇ ಪಕ್ಕದಲ್ಲಿ ಒಂದು ಕಾರು ಹೋಗ್ತಾ ಇರುತ್ತೆ ಸ್ನೇಹಿತರೆ. ಅದೇ ರೋಡಲ್ಲಿ ಕಾರು ಹೋಗ್ತಾ ಇರುತ್ತೆ. ಆ ಕಾರ್ನ ಅದನ್ನು ನೋಡಿಬಿಟ್ಟು ಈ ಘಟನೆ ನೋಡಿ ಅವ್ರು ನಿಲ್ಲಿಸ್ತಾರೆ. ನಿಲ್ಲಿಸ್ಬಿಟ್ಟು ಏನು ಎತ್ತ ಅಂತೇಳಿ ಹತ್ರಕ್ಕೆ ಬರ್ತಾರೆ. ಆದರೂ ಕೂಡ ಅವಳು ಅದನ್ನು ಲೆಕ್ಕಿಸಿದೆ ಜೋರಾಗಿ ನಗಕ್ಕೆ ಶುರು ಮಾಡ್ತಾಳೆ. ಖುಷಿಯಿಂದ ಏನೋ ಒಂದು ರೀತಿ ಗೆದ್ದಿದ್ನ ಅನ್ನೋ ರೀತಿ ಜೋರಾಗಿ ನಗಕ್ಕೆ ಶುರು ಮಾಡ್ತಾಳೆ. ಅಲ್ಲೇ ನಿಂತಿರ್ತಾಳೆ, ಕೂದಲೆಲ್ಲ ಅಳ್ಕೊಂಡಿರ್ತಾಳೆ. ನೋಡೋಕ್ಕೆ ಒಂದು ರೀತಿ ಕ್ರೂರವಾಗಿ ವರ್ತಿಸ್ತಾ ಇರ್ತಾಳೆ. ಚಾಕು ತಗೊಂಡು ಇನ್ನೊಂದು ಸಲ ಬಿಡ್ತಾಳೆ. ಅವ್ರು ಬಂದ್ಬಿಟ್ಟು ಅವಳನ್ನು ಒಂದು ಕಡೆಗೆ ತಳ್ಳಿ ಅವನನ್ನು ಪಾಪ ಅದೇ ಕಾರಲ್ಲಿ ಹಾಕ್ಕೊಂಡು ಆಸ್ಪತ್ರೆಗೆ ಕಳಿಸ್ತಾರೆ ಅವನನ್ನು, ಆನಂದನ. ಇವಳನ್ನ ಬಿಗ್ಗೆಗೆ ಹಿಡ್ಕೊಂಡ್ಬಿಡ್ತಾರೆ ಅವರು. ಬಿಗ್ಗೆಗೆ ಹಿಡ್ಕೊಂಡ್ಬಿಟ್ಟು ಆ ಪೊಲೀಸ್ನವ್ರಿಗೆ ಫೋನ್ ಮಾಡ್ತಾರೆ ಸ್ನೇಹಿತರೆ. ಪೊಲೀಸ್ನವ್ರಿಗೆ ಫೋನ್ ಮಾಡಿಬಿಟ್ಟು ಅವರನ್ನು ಬರೋಕ್ಕೆ ಹೇಳ್ತಾರೆ. ಈ ರೀತಿ ಒಂದು ಸ್ಥಳದಲ್ಲಿ ಇಂಥ ಸ್ಥಳದಲ್ಲಿ ಇಂಥ ರಸ್ತೆಯಲ್ಲಿ ಈ ರೀತಿ ಆಗಿದೆ ಅಂತ ಫೋನ್ ಮಾಡ್ತಾರೆ. ಅವಳನ್ನು ಹಿಡ್ಕೊಂಡೋಕೆ ಹೇಳ್ತಾರೆ ಪೊಲೀಸ್ನವ್ರು ಕೂಡ. ಆ ಪೊಲೀಸ್ ಇನ್ನೇನೊಂದು ಸ್ವಲ್ಪ ಹೊತ್ತಲ್ಲೇ ಬಂದ್ಬಿಡುತ್ತೆ ಸ್ನೇಹಿತರೆ ಅಲ್ಲಿಗನ. ಈ ಕಥೆಯ ಎರಡನೇ ನಾಯಕಿ ಹೆಸರು ಅಂದರೆ ಚಾಕು ತಾವು ಚುಚ್ಚಿರ್ತಾಳಲ್ವ ಆನಂದ್ಗೆ, ಅವಳ ಹೆಸರು ಕವಿತಾ ಅಂತ ಹೇಳಿ ಸ್ನೇಹಿತರೆ. ಅವಳು ಜೋರ ನಗೋಕ್ಕೆ ಶುರು ಮಾಡ್ತಾಳೆ. ನಗ್ತಾ ಇರ್ತಾಳೆ. ಇನ್ನೂ ಪೊಲೀಸ್ನವ್ರು ಬಂದರೂ ಕೂಡ ಆ ಪೊಲೀಸ್ನವ್ರು ಬಂದು ಅವಳನ್ನು ಅಲ್ಲಿಂದ ಜೀಪಲ್ಲಿ ಎತ್ಕೊಂಡ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಸ್ನೇಹಿತರೆ. ನಿಮ್ಗೆ ಅನಿಸ್ಬೋದು ಇದೇನು ಇದಕ್ಕಿದ್ದಂಗೆ ಅವನನ್ನು ಯಾಕೆ ಈ ರೀತಿ ರಸ್ತೆಯಲ್ಲಿ ಬಂದು ಅವನಿಗೆ ಆನಂದ್ಗೆ ಚುಚ್ಚಿದ್ಲು ಅಂತೇಳಿ. ಸ್ನೇಹಿತರೆ, ಅವಳು ಯಾಕೆ ಚುಚ್ಚಿದ್ಲು, ಮುಂದೆ ಏನು ನಡೆಯುತ್ತೆ ಅನ್ನುವಂಥದ್ದನ್ನು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ದಯವಿಟ್ಟು ನಮ್ಮ ಚಾನಲ್ನ ನೀವು ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ.